ಏನು ಮಾಡಬೇಕು ಏನು ರಾಮ, ನನಗಂತೂ ಹೊಳಿತಾನೆ ಇಲ್ಲ, ಆಟ ಒಣಗ್ತಾ ಐತೆ. ಏನು ಮಾಡೋದು ಶಿವನೇ ದೇವ್ರಿ, ಅಪ್ಪೇನು ಸಿಂತಿಲ್ಲ ಕಂತಿಲ್ಲ. ಟ್ಯಾಂಕರ್ನಾಗ ಒಡ್ಸೋಣ ಅಂದರೆ 1000 ರೂಪಾಯಿ ಒಂದು ಟ್ಯಾಂಕರ್ ನೀರು. ತಂದು 4 ಗಿಡಕ್ಕೆ ಒಯ್ಯೋಕ್ಕಾಗಲ್ಲ ಟ್ಯಾಂಕರ್ನಾಗ ಒಡ್ಸೋಣ ಅಂದರೆ ಏನು ಮಾಡೋಣ ಅಮ್ಮಂಗಾಗೈತಿ. ಏನು ಮಾಡೋದಪ್ಪ ಇವಾಗ ದೇವ್ರಿ. ಏನನ್ನೇ ಅವ್ನು ಸಿದ್ಲಿಂಗ ಕೇಳಕ್ಕೆ ಹೋಗಿದ್ಕೆ ಏನು ಮಾಡಲ್ವಂತೆ. ಯಾರನ್ನ ಎಲ್ಲ ಹೇಳ್ಕೊಟ್ಟವ್ರಿ. ರೊಚ್ಚಿ ಕೆಂಪಿ ಕಿಟ್ಟಪ್ಪ, ಆಗ ಅವನು ಭೂತಪ್ಪನಂತಾನು, ಆಗ ಅವನು ಕ್ವಾಣ ಮುದ್ಬಾಣ ಇದಾನಲ್ಲ ಅವನು. ನನ್ನ ಮಗ ಎಲ್ಲ ಹೇಳ್ಕೊಟ್ಟಾರ ಮಾಡಲ್ಲ ಅನ್ನೋ ಅಂತ. ಅದಕ್ಕೆ ಅವನು ಮಾಡಲ್ಲ ಅಂತ, ನನ್ನ ಪಾಯಿಂಟ್ ಮಾಡ್ಕೊಡಲ್ಲ ಅಂತಾನೆ. ನಾನು ಮಾಡಿಕೊಟ್ರು ನಿಮಗೆ ನೀರು ಬೀಳಲ್ಲ, ನಿಮ್ಗೆ ಅದೃಷ್ಟ ಇಲ್ಲ ಅಂತ ಮಾತಾಡ್ತಾನೆ. ಅದಕ್ಕೇ ನಾನು ಟ್ಯಾಂಕರಾಗ ಒಡ್ಸೋಣ ಅಂದ್ಕೊಂಡೆ ಕಾಣತ್ತೆ. ಟ್ಯಾಂಕರಿಗೆ ಓಸ್ ನೀರು ಒಡ್ಸೋಣ ಅಮ್ಮಂಗಾಗೈತೆ ಹೋಗತ್ತೆ. ಇದೊಳ್ಳೆ ಸವಾಸ ಆತಲ್ಲಪ್ಪ ನಮ್ಮದು, ಇದೊಂದು ತಲೆನೋವಿನ ಕೆಲಸ ಆತಲ್ಲಪ್ಪ ಅಮ್ಮಂಗಾಗೈತಿ. ಈ ಟ್ಯಾಂಕರಾಗಿ ಯೋಸ್ ಹೊಡ್ಸೋಕ್ಕಾಗುತ್ತೆ ಹೇಳು? ಟ್ಯಾಂಕರಾಗ ಹೊಡ್ಸೋಕ್ಕಾಗಲ್ಲಮ್ಮ, ಯೋಸ್ ಅಂತ ಹೊಡ್ಸೋಕ್ಕಾಗುತ್ತೆ ಹೇಳು? ಅದಕ್ಕೆ ಅಮ್ಮ ಆಗಲ್ಲ. ಏನು ಮಾಡಬೇಕು ಏನೋ ಈ ಅಪ್ಪಗೆ ಹೇಳೋಣ ಅಂದರೆ. ಯಾತೆ ಈ ಅಪ್ಪಗೆ ಹೇಳೋದು? ಅದೇ ತೋಟ ಒಣಗ್ತಾ ಐತಿ. ಬಿಸಿಲು ನೋಡು, ಹಂಗೆ ಹಿಂಗಿಲ್ಲ ಬಿಸಿಲು. ಆಲೆ ಮಳೆ ಬಂದು ತಿಂಗಳಾಯ್ತು ಮಳೆ ಬಿಟ್ಟು. ಇವಾಗಿನ್ನೇನು ಇನ್ನು ಬೋರಲ್ಲ ಮಳೆ. ಅಲ್ಲಿ ಇದನ್ನ ಸುರಿತೈತೆ, ಅಲ್ಲಿ ಸೊಳ್ಗಲ್ಲ ಸ್ಟಾರ್ಟ್ ಆಯಿತು. ಇನ್ನೇನು ಮಳೆ ಬೋರಲ್ಲ. ಅದಕ್ಕೇನೆ ಸುಮ್ಮನೆ ಟ್ಯಾಂಕರ ಒಡ್ಸೋಣ ಅಂತಿದ್ದೆ. ಟ್ಯಾಂಕರ ಒಡ್ಸಿರಿ ಯೋಸ ಆಗ್ತವೆ, 4 ಗಿಡಕ್ಕನ ಆಗಲ್ಲ. 1000 ರೂಪಾಯಿ ಟ್ಯಾಂಕರು, 20-30 ಸಾವಿರ ಆದ್ರೂ ಆಗಲ್ಲ ದುಡ್ಡು. ಒಂದು 15,000 ಆಗುತ್ತೋ ನನ್ನ ತಡಿಗೆ. ಅವು ಆಗ್ತವೆ ಇಲ್ವ ಒಟ್ಟು ಸರಿ ಇರಲ್ಲ ಹಂಗೆ ಇಕ್ಕೋದು. ಅವ್ನು ಹೆಂಗೆ ಹಾಕೋದು ಏನು ಅಮ್ಮಂಗಾಗುತ್ತೆ. ಅದಕ್ಕೆ ಏನು ಮಾಡ್ಬೇಕು ಏನೋ. ಅವ್ನು ಕೃಷಿ ಹೊಂಡಾಗ ಇದ್ದಾವೆ, ಕೃಷಿ ಹೊಂಡದಾಗಿ ಒಂದು ಮೋಟ್ರ್ ತಂದು ಸುಮ್ಮನೆ ಹೊಡ್ಕೊಂಬನ್. ಒಂದು ಮೋಟ್ರ್ ತಂದು ಸುಮ್ಮನೆ ಹೊಡ್ಕೊಬಿಟ್ರೆ ಆಗ್ತಾವತ್ತ. ಒಂದು ಮೋಟ್ರ್ ತರಾನ ತಂದು ಹೊಡ್ಕೊಂಬಂದು ಸುಮ್ಮನೆ ರಾತ್ರಿ ಪಡಿತೀನಿ ನಾನೆಲ್ಲಾನು. ಅವ್ರು ಏನಂತಾರ ಏನೋ ಬೇಡ ಸುಮ್ಕಿರು. ಆಮೇಲೆ ಯಾಕೆ ಬೇಕು? ಅವನು ಕೃಷಿ ಹೊಂಡದಾಗ್ಲವ ಯಾಕೆ ಹೊಡ್ಕೊಂಡು ಯಾಕೆ ಸುಮ್ಮನೆ. ಅಂದ್ರೆ ನಮ್ಮ ಮನೆಯಾಗ ಐತಲ್ಲ ಹಳೇದು ಮೋಟ್ರು, ಅದ್ರಾಗ ಹೊಡ್ಕೊಂಬಂಗಿದ್ರು ಹೊಡ್ಕ ಸ್ಟಾರ್ಟ್ರು ಮೋಟ್ರು ಎಲ್ಲ ಐತಿ. ಅದ್ರಾಗಂದ್ರೆ ಮೋಟ್ರಿಗೆ ಹೊಡ್ಕೊಬೋದೇನಪ್ಪ. ನೀನು ತಲೆ ಕೆಡಿಸ್ಬಿಡು ಸುಮ್ಕಿರು, ನಾನೆಲ್ಲ ಹೊಡಿತೀನಿ. ಲತಾ ಮರ ಒಯ್ದವ ನೀರು ನಾನು ಕೇಳಿರು ಲತಾಮ್ ಬಿಡುತ್ತೆ, ನೀನೇನಂತಿ ಅಂತ ಸುಮ್ಮನೆ ಅದೇ. ಏನು ಬೇಡ ಅವಳ ನೀರು. ಅಡಿಕೆ ಗಿಡ ಅಡಿಕೆ ತೋಟ ಒಣಗೋದ್ರೂ ಪರವಾಗಿಲ್ಲ, ಅವಳ ನೀರು ಬೇಡ ನಮಗೆ. ನೀನಿಂತ ಮಾಡಬೇಡ ನೀನು. ಅವಳು ಹೊಲ್ದಾಗ್ಲವೇನು ಬೇಕಾಗಿಲ್ಲ ನಮಗೆ. ಅಲ್ಲ ಕೇಳಿರೇ ಬಿಡೋದು ಅಂತ ಅಷ್ಟೇನಿ. ಇವಾಗ ನಮಗೆ ಸುಮ್ಮನೆ ದುಡ್ಡು ಇಕ್ಕದ್ಕಿನ್ನ ನಾನು ಟ್ಯಾಂಕರ್ಗೆ ಅದು ಇದೂ ಸುಮ್ಮನೆ ದುಡ್ಡು ಇಕ್ಕದ್ಕಿನ್ನ ಸುಮ್ಮನೆ ಒಂದಿಷ್ಟು ಪೈಪ್ ಅಲ್ಲಿಂದ ಅಲ್ಲಿಗೆ ಒಂದಿಷ್ಟು ಪೈಪ್ ತಂದಿದ್ರೆ ಅವರೇ ಇದಾವೆ ಕರೆ ಪೈಪ್ ಉದ್ದ ನಾವು 2.5 ಇಂಚಿನ ಪೈಪ್ ಇದ್ದಾವೆ ಸಾಕು, ಆರಾಮಾಗಿ ಇಕ್ಬೋದು. ಅಲ್ಲಿಂದ ಅಲ್ಲಿ ಒಂದು 15 ಲೆಂತ್ ಆಗ್ಬಿಟ್ರಿ ಅಲ್ಲಿಂದ ಅಲ್ಲಿ ಸೀದಾ ಹೋಗ್ತವೆ. ಒಂದು 10-15 ಒಂದು 10 ಲೆಂತ್ ಆದ್ರೆ ಸಾಕು. ಒಂದು 10 ಲೆಂತಿಗೆ ಹೋಗ್ಬಿಡ್ತವೆ. ಅಲ್ಲೆಲ್ಲನ ಅವರವೇ ಇದ್ದಾವೆ ಕರೆ ಪೈಪ್ಗಳು. ಇಕ್ಕ ನಂಬ್ತಿದ್ದೆ ನೀನು ಅವಳ ನೀರು ಬೇಡಲ್ಲ ತಮ್ಮ ನಾವು ಅಂತೀಯ. ಬೇಡ ಏನೋ ಬೇಡ, ಲತ್ತಿ ಪಿತ್ತಿ ನಾವು ನೀರೇ ಬೇಡ. ತೀರಾ ಮೋಟ್ರಕ್ಕೆ ನಾವು ಕೃಷಿ ಹೊಂಡದಾಗ್ಲವೇ ಹೊಡ್ಕ. ಬೇಡತ್ತ ಹೊಡ್ಕೊಂಬ್ಲೇಳು. ಅವಳ ನೀರು ಬೇಡ ಅಂದರೆ ಅವಳೇನು ಮಸ್ತ ತಿಂದವಳು ನಮ್ದು ಹೊಡ್ಕೊಂಬ್ಲೇಳು. ಸುಮ್ಮನಿರು ಏನು ಹೊಡ್ಕೊಳ್ಳೋಣ ಹೇಳ್ತೀರಿ. ಹೊಡ್ಕೊಳ ಪಾಪ. ಇವು ಆಗಲ್ಲ ಕೃಷಿ ಹೊಂಡದಾಗ್ಲ ತಿರ್ಗಾ ಅಂತ ಯಾಕೆ ಒಟ್ಟು ಅದು ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಪೊಲೀಸ್ನವ್ರು ಏನು ತೊಂದರೆ ಮಾಡಂಗಿಲ್ಲ ಅಂತ ಬೇರೆ ಹೇಳೇವ್ರಿ. ಯಾಕೆ ಬೇಕು ಸುಮ್ಮನೆ ತಮ್ಮನವೇ ಹೊಡ್ಕೊಳಪ್ಪ. ಕೇಳ್ದೆ ಅವಳನ್ನ, ಅವಳಿಂದ ಏನೋ ನಂಬ್ತಾಳೋ ಏನೋ ನನಗಂತೂ ಹೋಗು. ನೀನು ಹೋದ್ರೆ ಅಲ್ಲೇ ಹೋಗ್ತೀಯ ಯಾವಾಗ್ಲೂ. ನಾನು ಯಾಕೆ ಹೋಗೋಣ? ಇವಾಗ ನಮಗೆ ತೋಟ ಉಳಿಯೋದು ಮುಖ್ಯ ಅಲ್ಲ, ಅದಕ್ಕಾಗಿನ ತೋಟ ಉಳಿಬೇಕಲ್ಲ. ಇವಾಗ ನೀನು ಸುಮ್ಮನೆ ಟ್ಯಾಂಕರ್ ಹೊಡಿಸಿ ನೀನು ಜೋಡ್ ದುಡ್ಡು ಬೇಕು ಲೆಕ್ಕ ಹಾಕು. ನೀನು ಸುಮ್ಮನೆ ಮಾತಾಡಬೇಡ ನೀನು. ತಾಲ್ ಕೆಟ್ಟಳ್ತಾರ ಇಲ್ಲೋಡು. ಲೆಕ್ಕ ಹಾಕಿ ಟ್ಯಾಂಕರ್ ಹೊಡಿಸ್ಬೇಕಂದ್ರೆ ಇವತ್ತಾಗುತ್ತೆ ಏನು ಎಲ್ಲ ಲೆಕ್ಕ ಹಾಕ್ಯಂಡು ಮಾತಾಡ. ನಾನು ಇಲ್ಲೋಡಲ್ಲ ಅವರವೇ ಪೈಪ್ ಇದ್ದಾವೆ, ನೀರು ಬರ್ತವೆ, 3 ಇಂಚ್ ನೀರು ಪಕ್ಕ ಬರ್ತಾವೆ. ಅಲ್ಲಿಂದ ಅಲ್ಗ ನನ್ನ ತೋಟ ನೆನೆ ಹಾಕಿ ಬಿಡ್ಬೋದು. ಸುಮ್ಮನೆ ನೀನು ಹೇಳೋದು ಕೇಳಂದ್ರೆ ನೀನು ತಾಲ್ ತಿಕ್ರು ಥರ ಆಡ್ದಂಗೆ ಆಡ್ತೀಯ. ಅವಳು ಏನು ಮಾತಾಡಲ್ಲ. ನಾನು ಏನು ಮಾತಾಡ್ಸಿದ್ಕೆಲ್ಲ ಏನು ಪ್ರಪಂಚ ಪ್ರಳಯ ಆಗಲ್ಲ, ಏನಾಗಲ್ಲ. ನೀನು ತಲೆ ಕೆಡಿಸಿಬಿಡಿ, ನೀನು ಸುಮ್ಕಿರು. ನಮ್ಮ ತಾಟ್ ಉಳಿಸ್ಕೊಂಬಂದು ನೋಡ್ಬೇಕು ನಾವು. ಸುಮ್ಮನೆ ಇವಾಗ ಆಗಲ್ಲ. ಇಲ್ಲ ನಾನೀಗ ನೀರು ಇಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀನು ಎಷ್ಟಕ್ಕೆ ಬಿಟ್ಟು ನಾನು ತಲೆ ಕೆಡ್ಸಮಲ್ಲ ಅಷ್ಟೇ ಬಿಟ್ಟು ಕದೆ ಹೋಗ್ಬಿಡ್ತೀನಿ. ಸರಿ ಆಯ್ತು, ಅವಳು ಕೇಳೋಗಿ ಹೋದಿಲ್ಲ ಏನಂತಾಳ ಏನು ಅವಳಿಂದ. ನಾನು ಅವಳಿದ್ದು ಬೇಡ, ಹೋಗಿ ಕೇಳೋಗು. ಕೇಳ್ತೀನಿ. ಇವಾಗ ಕರೆಂಟ್ ಬರುತ್ತೆ ತಿರ ಹೋಗ್ತೀನಿ, ಹೋಗಿ ಇಕ್ತೀನಿ. ಏನು ನೀರು ಬಿಡ್ತಾರ ನಮ್ಮ ನೀರು ಇದ್ದಂಗೆ. ನೀನು ತಲೆ ಕೆಡಿಸಿಬಿಡ. ಏನು ನಾನೇನು ಹೆಂಗೆ ಕೇಳೋಂಥದ್ದೇನಿಲ್ಲ. ಹೋಗಿ ಆರಾಮಾಗಿ ಹಾಕಿ ನಾನು ಏನಿಲ್ಲ. ಇವಾಗ ಕೊನೆಗೆ ಅವಳ ತಕ್ಕೆ ಹೋಗತ್ತ. ಎಂಥ ಕೆಲಸ ಆಯ್ತು ನಮ್ಗಂತೂ. ಯಪ್ಪ ದೇವ್ರಮ್ಮನ ಯಾಕಿಂತದ್ದು ಕೊಟ್ಟನಪ್ಪ ನಮ್ಗಮ್ಮಂಗೆ ಆಗುತ್ತತ್ತ. ಸುಮ್ಕಿರು ಹೊಡ್ಕಂಬ್ಲೇಳು. ನಮ್ಮ ಕೆಲಸ ಆಗತ್ತಕ್ಕ ಸುಮ್ಮನೆ ಇರ್ಬೇಕು. ಏನಾಗಲ್ಲ, ಅದ್ರಾಗ ಏನಾಗುತ್ತೆ. ಅಲ್ಲ ಜನ ಆಡ್ಕೊಂತಾರೆ ನೋಡಪ್ಪ. ಅವನು ಯಾವಾಗಲೂ 24 ಗಂಟೆ ಅಲ್ಲೇ ಹೋಗಿ ಕುಕ್ಕಮ್ಮನು. ಇವಾಗ ಅವರವೇ ನೀರು ಹೊಡ್ಕೊಂತಾರೆ ಹಂಗೆ ಹಿಂಗೆ ಅಂತ ಜನ ಆಡ್ಕೊಂತಾರೆ ಕಾಣತ್ತೆ. ಆಡ್ಕೊಂಬ್ಲೇಳು. ಆಡ್ಕೊಂಬರೆಲ್ಲ ಯಾರು ಬಂದು ಕೊಡಲ್ಲ.
ಆಡ್ಕೊಂಬ್ಲೇಳು ನೀನು ಇವತ್ತು ಸುಮ್ಮ ತಾಟ್ ಉಳಿಸ್ಕೊಂಬಂದು ನೋಡ್ಬೇಕು ಆಮೇಲೆ ನಾವು ಹೋಗಿ ಕುತ್ಕೊಂಡು ಮಾತಾಡ್ದಕ್ಕೆ ನಾನು ಆಗುತ್ತೆ ಏನಾಗಲ್ಲ ಸುಮ್ಮನೆ ಇರ್ಬೇಕು ಒಂದು 2 ದಿನ ಬೋರಾಗಿ ಸತಕನ ಹೊಡ್ಕೊಂಬ್ಲೇಳು ನೀರು ಅವ್ರವು ನೀರು ಸೆನಕ್ಕೆ ಬರ್ತಾವೆ ಪೊಯ್ಪು ಎಲ್ಲ ಇದಾವಂತೆ ಹೊಡ್ಕೊಂತಾಳೆ ಒಂದು 2 ದಿನ ನಮ್ಮ ಕೆಲಸ ಆಗತ್ತಕ ಸುಮ್ಮನೆ ಇರ್ಬೇಕು ಏನಾಗಲ್ಲ ಅವನೇನೇನು ಇದಾಗ್ತಾನೆ ಏನಾಗಲ್ಲ ಹೋಗಿ ಅವನೇನಿಲ್ಲ ಹೊಡ್ಕೊಂತಾನೆ ಹೊಡ್ಕೊಂಬ್ಲೇಳು ಸುಮ್ಕಿರು ತಾಟ್ ಉಳಿಸ್ಕೊಂಬಂದು ನೋಡ್ಬೇಕು ನಾವು ಇಲ್ಲಾಂದ್ರೆ ಮಳೆ ಎಲ್ಲ ನಿಂತೈತೆ ಇವಾಗ ಒಟ್ಟು ಒಣಗಿ ಹೋಗುತ್ತೆ ಬಿಸಿಲು ಅಂತಟ ಉರಿಯಲ್ಲ ನಿಮ್ಮ ಟ್ಯಾಂಕರ್ ಓಡ್ಸಕ್ಕೆ ದುಡ್ಡು ಒಟ್ಕೋತು ಒಂದು 1,000 ರೂಪಾಯಿ 1,200 ರೂಪಾಯಿ ಕೇಳ್ತಾರೆ ನನ್ನ ಟ್ಯಾಂಕ್ ಆದ್ರೆ 1,50,000 ಅಂತಿ ನೀನು ಸುಮ್ಮನೆ ಕೆಲಸ ಆಗೋದು ನೋಡ್ಕೋಬೇಕು ನಮ್ಗೆ ಅಷ್ಟೇನಿ ಹುಡುಗರು ಒಟ್ಟುನು ಓದಕ್ಕೆಲ್ಲ ದುಡ್ಡು ಬೇಕು ಮನೆಗೆ ಓಟು ಇದು ಬಡ್ಡಿಗೆ ಕೊಡೋರು ನೋಡಿರಿ ಕೊಟ್ಟಿಲ್ಲ ಅಂತೀಯ ಮನೆಯಲ್ಲಿ ನನ್ನ ಮಕ್ಳು ಎಲ್ಲ ಇಸ್ಕೊಂಡಾರ ಇವತ್ತು ನಾಳೆ ಅಂತಾರ ನನ್ನ ಮಕ್ಳು ಕೊಟ್ಟರೆ ನಮ್ಗೆ ಯಾವ್ದು ಇರಲ್ಲಮ್ಮ ಇನ್ನೊಂದು ಹಾಕಿಸ್ತೀನಿ ಬೋರ ಇನ್ನು ಇವಾಗ ತೀರಾ ಹಾಕಿಸ್ತಿದ್ದಮ್ಮ ಇವಾಗ ಪಾಯಿಂಟ್ ಮಾಡೋರು ಒಳ್ಳೆಯರೇ ಸಿಗಂಗಿಲ್ಲ ಏನು ಮಾಡ್ತಿ ಇದೊಂದು ನಮ್ಮ ಕರ್ಮ ಆಗೈತತ್ ನನ್ನ ಮಗ ಹೋಗಿ ಹೇಳೋದು ನದಿಯಲ್ಲಿ ಶಂಬುಲಿಂಗೆ ನಿಮ್ಮ ಅಣ್ಣಗೆ ಮಾಡಿಕೊಡಲ್ಲ ಅಂತ ಹೇಳಿ ಸಿದ್ಲಿಂಗು ಹೋಗಿ ಹೋಗು ಒಂದು ಮಾತು ಹೇಳೋಂಗೆ ನೀನು ಒಳ್ಳೆ ಮಾತನಾಗ ಹೇಳು ಸುಮ್ಮನೆ ಸಡಮ್ ಮಾತಾಡಬೇಡ ಇವಾಗ ಏನು ಮಾಡ್ತೀವಿ ಒಂದಿಟ್ಟು ಕೆಲಸ ಆಗತ್ತಕ್ಕ ದಮ್ಮ ಎನ್ನಬೇಕು ಏನೋ ಮಾತಾಡ್ತಾ ಇದ್ದೀರ ನೀನು ತಿಮ್ಮಜ್ಜಿ ಅಲ್ಲ ಪಾಯಿಂಟ್ ಮಾಡೋಕ್ಕೆ ಅವನು ನಮ್ಮ ಸಿದ್ಲಿಂಗನ ಕರೆದ್ವಿ ಬರೋಲ್ಲ ಅಂದ ಅದನ್ನೇ ಮಾತಾಡ್ತಿದ್ವಿ ಏನು ಮಾಡೋದು ಅಯ್ಯೋ ಅಲ್ಲಂತಮ್ಮ ಬೋಲ್ ಕಷ್ಟ ತಾಯಿ ಅವ್ನು ಬರೋಲ್ಲ ಅಂತಾನಲ್ಲಿ ಯಪ್ಪ ನನಗೆ ನಿಜವಾಗ್ಲೂ ಈಗಳೆ ನಮ್ಮ ಸಿದ್ಲಿಂಗನ ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಆದಂಗೆ ಆಗುತ್ತಿದೆ ಏನಪ್ಪ ಇದು ಕನಸೆ ಅಂತ ಕಣ್ಣು ಮುಚ್ಕೊಂಬಂಗೆ ಆಗುತ್ತೆ ನಿಜವಾಗ್ಲಮ್ಮ ಇವತ್ತು ಹೆಂಗಾಗ್ಬಿಟ್ಟ ಕಣಿ ನಾನೆಲ್ಲ ಹೇಳ್ತೀನಿ ಪಾಪ ನೀನು ಆಗದಲ್ಲಿ ನಿಮ್ಮ ಅಣ್ಣಗೆ ಯಾರು ಹಾಕ್ತಾರಪ್ಪ ನೋಡು ಪಾಯಿಂಟ್ ಮಾಡ್ಕೊಂಡು ಕೊಡು ಹಾಕಿಸ್ತಾರೆ ಅಂತ ಹೇಳ್ತೀನಿ ನಾನೆಲ್ಲನ ಬೋರ್ಲಿ ಹೇಳ್ತೀನಿ ಸುಮ್ಮನಿರು ಹೇಳ್ತೀನಿ ನಾನೆಲ್ಲ ನೋಡಮ್ಮ ಅವನಿಗೆ ಯಾವ್ದು ತಿಳಿಯಲ್ಲಮ್ಮಂಗಿತ್ತು ಏನು ಪೋದಿಂಗ್ ಬಂದ್ಬಿಡ್ತು ಯಪ್ಪ ಇದಕ್ಕಿದ್ದಂಗೆ ಏನು ಇದು ಬಂದ್ಬಿಡ್ತಮ್ಮ ತಾಯಿ ಗಿರ್ಜಿಮ್ಮಿನ ಮದುವೆ ಹಾಕಿದಂಗೆ ಸ್ಟಾರ್ ಬಂದ್ಬಿಡ್ತಮ್ಮ ಈಗ ಸ್ಟಾರ್ ತಿರಿಕೆ ಬಿಡ್ತು ನೋಡು ಗಿರ್ಜಿಂಬೆ ಪಿಳ್ಳನ ಮದುವೆ ಆದಂಗಿದ್ದ ಏನು ಅದೃಷ್ಟನ ಒಂದು ಅದೂ ಒಂದು ಹೆಣ್ಣು ಓದಿದ್ರೆ ಅದೃಷ್ಟ ಅಂತಾರಲ್ಲ ಹಿಂಗೆ ಸುಮ್ಮನೆ ಅಲ್ಲ ಅದೃಷ್ಟ ಅಂತೆ ಒಂದೊಂದು ಹೆಣ್ಣು ಒಬ್ಬೊಬ್ರಿಗೆ ಹಂಗೆ ಅಂತೆ ಮದುವೆ ಆದಮೇಲೆ ಅದೃಷ್ಟ ಅಂಬೋದು ಒಂದು ಹೆಣ್ಣಿಂದ ಬರುತ್ತಂತೆ ಹೆಣ್ಣಿಂದಲೇ ಅಂತ ಅದೃಷ್ಟ ಎಲ್ಲ ಎಣ್ಣೆ ಎಲ್ಲ ಲಕ್ಷ್ಮಿನೂ ಎಣ್ಣೆ ಎಲ್ಲ ಪ್ರತಿಯೊಂದೂ ಎಣ್ಣೆ ಭೂಮಿ ತಾಯಿ ಹೆಣ್ಣು ಪ್ರತಿಯೊಂದು ಎಣ್ಣೆ ನಮಗೆ ಇವಾಗ ನೀರು ಬರೋದು ಗಂಗಮ್ಮ ತಾಯಿನೂ ಎಣ್ಣೆ ಎಲ್ಲ ನಮಗೆ ಹೆಣ್ಣಲ್ಲ ಅದಕ್ಕೆ ನೋಡು ಹೆಣ್ಣು ಓದ್ ಬಂದರೆ ಸಂತೃಪ್ತಿಯಾಗಿರ್ಬೋದು ನಮ್ಮಯ್ಯಪ್ಪ ನಾನು ಮನೆಯ ಕಡ್ದಾಡ್ಕೊಂಡು ಬರೀ ಹಿಂಗೆ ಆಗೈತೆ ತಮ್ಮದಂತೂ ಭಾಳ ಅವ್ರು ಇವತ್ತು ಗಂಡ ಹೆಂಡ್ತಿ ಅಂತ ಆಸೆನ ಖುಷಿ ಆಗೈತಾರೆ ಕಣಿಲಲ್ಲ ತಮ್ಮ ಪ್ರತಿಯೊಂದು ಹೆಣ್ಣಿಂದ ಅಂತಾರಲ್ಲ ಹಂಗೆ ಅವಳು ಮದುವೆ ಆಗಿ ಬಂದಾಗಿಂದನೂ ಅವನಿಗೆ ಅದೃಷ್ಟ ತಿರಿಕೆ ಬಿಡ್ತು ನಮ್ಮ ಸಿದ್ಲಿಂಗೋಗೆ ನೋಡಮ್ಮ ಎಂಥದ್ದು ಬಂದ್ಬಿಡ್ತು ಬೇಡು ಎಲ್ಲರೂ ಕೊಂಡಾಡ್ತಾರೆ ಇವತ್ತು ಗಿರ್ಜಿಮ್ ಬಂದಾಗಿಂದಾನೇ ಒಳ್ಳೇದಾಗಿರೋದು ಅಂದರೆ ಮೂವರು ಅಣ್ಣ ಇರಾದ್ಮೇಲೆ ಹುಟ್ಟಿರೋದವಳು ಒಬ್ಳು ತಂಗಿ ಅದೃಷ್ಟ ಅದಕ್ಕೆ ಅದೃಷ್ಟವಂತ ಕಣಮ್ಮ ಗಿರ್ಜಿಂಬಿ ನಾನೆಲ್ಲ ನಾವು ಒಳ್ಳೆ ಮಾತನಾಗ ಹೇಳ್ತೀನಿ ಸುಮ್ಮನೆ ಒಳ್ಳೆ ಮಾತನಾಗೆ ಅದೇನೋ ಬಗೆಹರಿಸ್ಕೊಂಡು ಕೊಡಪ್ಪ ನಿಮ್ಮ ಅಣ್ಣರಿಗೆ ಬಂದು ಕೊಡಪ್ಪ ಅವರು ನಿಮ್ಮಂತಾರೆ ನಿಮ್ಮ ಅಣ್ಣನ ಮಕ್ಕ ನೋಡಬೇಡ ಹುಡುಗರ ಮಕ್ಕ ನೋಡು ಅಂತ ಹೇಳಿ ಹೇಳ್ತೀನಿ ಸುಮ್ಮನೆ ಒಳ್ಳೆ ಮಾತನಾಗ ಗಿರ್ಜಿಂಬಿ ಇವತ್ತು ನಿಜವಾಗ್ಲೂ ಅದೃಷ್ಟವಂತೆ ಅನಿಸುತ್ತೆ ನನಗೆ ನಾನು ಯಪ್ಪ ಎಲ್ಲದ್ರಾಗ ಅದೃಷ್ಟ ಮಾಡ್ಯಾನ ಇವತ್ತು ಅವಳು ಓದಾಗಿಂದನೂ ನಾವೇನು ತಿಳಿಯಲ್ಲ ಮದುವೆನೇ ಆಗಲ್ಲ ಇವತ್ತು ಎಷ್ಟು ಹೆಂಗೆ ಬದುಕು ಮಾಡ್ಕೊಂಡು ಹೆಂಗೆ ಇದ್ದಾರೆ ಹಂಗೇನೆ ನೋಡಿದ್ರೆ ನಾನು ನಮ್ಮ ಮನೆಯ ಕಡ್ದಾಡ್ಕೊಂಡು ಬರೀ ನಾವು ಹೋಗ್ತಾ ಇದ್ದೀವಿ ಅವ್ರ ಮುಂದಕ್ಕೆ ಬರ್ತಾ ಇದ್ದಾರೆ ಹಿಂಗೆ ಆಗ್ತಾೈತಿ ಏನು ಮಾಡೋದು ಇವತ್ತು ನಮ್ದು ಎಂಥ ಪರಿಸ್ಥಿತಿ ಬಂದಿತ್ತಂದ್ರೆ ಹೇಳ್ಬಾರ್ದು ಇವತ್ತು ಗಿರ್ಜಿಂಬೆ ತುಂಬ ಅದೃಷ್ಟವಂತೆ ಅನಿಸುತ್ತೆ ಅವಳು ಮದುವೆ ಆದ ಅಬ್ಬ ಏನು ನಿಲ್ಲೊಕ್ಕ ತಿರುಗಿಬಿಡ್ತು ಏನು ಬೋರ್ ಪಾಯಿಂಟ್ ಮಾಡೋಕ್ಕೆ ಜನ ಕರ್ಕೊಂಡು ಹೋಗ್ತಾರೆ ಫೋನ್ನಾಗೆಲ್ಲ ಇದಾಗ್ಯವನಂತೆ ಫೋನ್ನಾಗೆಲ್ಲ ನಾ ಬೋರು ವೀಡಿಯೋ ಮಾಡಿರೋದೆಲ್ಲನ ನೀರು ಫೋನ್ನಾಗೆಲ್ಲ ಫೋನ್ ಮಾಡ್ತಾರಂತೆ ನಮ್ಮೂರಿಗೆ ಬಾ ಅಂತ ದೂರಲಾರೆ ನಾನು ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಏನು ಇದಾಗ್ಬಿಡ್ತು ಅನ್ನಿಸ್ತೈತೆ ನನಗೆ ನಾನು ಅಯ್ಯೋ ದೇವ್ರೆ ಏನಪ್ಪ ಇದು ಹಿಂಗಾತು ಮಂಗಾತು ಹೋಗತ್ತೆ ನೋಡ್ತಾ ಇರ್ರಿ ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು